ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ. ಅಂಥವ್ರಿಗೆ ಈ ವಿಡಿಯೋ ತುಂಬ ಉಪಯೋಗವಾಗುತ್ತೆ. ಕೊನೆವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ. ನಾವುಗಳು ಆಚೆ ಟ್ರಾವೆಲ್ ಮಾಡಬೇಕಿದ್ರೆ, ಹಾಗೆ ಟ್ರಾಫಿಕ್ ಸಿಗ್ನಲ್ಸಲ್ಲಿ, ರೋಡ್ ಸೈಡ್ಸಲ್ಲಿ ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮನೆಗಳ ಮೇಲೆ ಅಡ್ವರ್ಟೈಸಿಂಗ್ ಬೋರ್ಡ್ಸ್ಗಳನ್ನ ನೋಡೇ ಇರ್ತೀವಿ. ಅದೇ ಅಡ್ವರ್ಟೈಸಿಂಗ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ಬಿಸ್ನೆಸ್ನ ಔಟ್ಡೋರ್ ಅಡ್ವರ್ಟೈಸಿಂಗ್ ಬಿಸ್ನೆಸ್ ಹಾಗೆ ಹೋರ್ಡಿಂಗ್ ಬಿಸ್ನೆಸ್ ಅಂತ ಕರೀತಾರೆ. ಅದರಲ್ಲಿ ನೀವು ಎರಡು ಥರದ ಬಿಸ್ನೆಸ್ನ ಮಾಡ್ಬೋದು. ಒಂದು ಗೌರ್ಮೆಂಟ್ ಥ್ರೂ, ಇನ್ನೊಂದು ನಿಮ್ಮ ಸ್ವಂತದ್ದು. ನಿಮ್ಮ ಸ್ವಂತ ಹಣದಲ್ಲಿ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೀವು ಯಾರಿಗೂ ಶೇರ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಬಂದಿರೋ ಪ್ರಾಫಿಟ್ ಎಲ್ಲ ನಿಮಗೆ ಮಾತ್ರ ಉಳಿಯುತ್ತೆ. ಹಾಗೆ ನಮ್ಮ ಸ್ವಂತ ಜಾಗದಲ್ಲಿ ಬೋರ್ಡ್ ಹಾಕೋಕ್ಕೆ ನಮಗೆ ಪಂಚಾಯತ್ ಅಥವಾ BBMP ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ತುಂಬ ಸುಲಭವಾಗಿ ಸಿಕ್ಬಿಡತ್ತೆ. ಹಾಗೆ ನಮ್ಮ ಹತ್ರ ದುಡ್ಡಿದೆ ಆದರೆ ಇನ್ವೆಸ್ಟ್ ಮಾಡೋಕ್ಕೆ ಜಾಗ ಇಲ್ಲ ಅಂದಾಗ ನಾವು ಬೇರೆಯವ್ರ ಜಾಗನ ರೆಂಟ್ ಮಾಡಿಕೊಂಡು ಬೋರ್ಡನ್ನ ಹಾಕ್ಬೋದು. ನನ್ನ ಹತ್ತಿರ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಇಲ್ಲ, ಹಾಗೆ ಜಾಗನೂ ಇಲ್ಲ ಅಂದಾಗ ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಬೋರ್ಡ್ ಕಂಪನೀಸ್ ಇದ್ದಾವೆ. ಎಕ್ಸಾಂಪಲ್ಗೆ ಪಾಪ್ಯುಲರ್, ನಿಪಾನ್, ಲಕ್ಷ್ಮೀಡಿಯಾ ಈ ಥರ ಕಂಪ್ನೀಸ್ ಅವ್ರಿಗೆ ನೀವು ಚೆನ್ನಾಗಿ ಮಾರ್ಕೆಟಿಂಗ್ ಆಗೋ ಪ್ಲೇಸ್ನ ತೋರಿಸಿ, ಅಂದರೆ ರಸ್ತೆ ಪಕ್ಕದಲ್ಲಿರೋ ಲ್ಯಾಂಡ್ಸು, ಬಿಲ್ಡಿಂಗ್ಸು ತೋರಿಸಿದ್ರೆ ಆ ಕಂಪನಿಯವರೇ ಬಂದುಬಿಟ್ಟು ಜಾಗ ನೋಡಿಕೊಂಡು ಲ್ಯಾಂಡ್ ಓನರ್ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಿಮ್ಮ ಪ್ರಾಫಿಟ್ ಏನಿದೆ ನಿಮಗೆ ಕೊಡ್ತಾರೆ. ನಿಮ್ಮ ಸ್ವಂತ ಬೋರ್ಡ್ನ ಹಾಕಿದರೆ ನೀವೇ ಓನಾಗಿ ಕಂಪನಿ ಜೊತೆ ಟೈಪ್ ಆಗಿ ಫ್ಲೆಕ್ಸ್ನ ಹಾಕ್ಬೋದು. ಆ ಬೋರ್ಡಲ್ಲಿ ಹಾಕೋ ಅಡ್ವರ್ಟೈಸ್ಮೆಂಟ್ ಪೇಪರ್ನ ಫ್ಲೆಕ್ಸ್ ಅಂತ ಕರಿತೀವಿ. ನೀವು ಜಸ್ಟ್ ಒನ್ ಬೋರ್ಡ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು 1 ಮಂತಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ಗೊತ್ತಾ? ನೀವು ಒಂದು ಬೋರ್ಡ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಂದು ತಿಂಗಳಿಗೆ ನೀವು 1 ಲಕ್ಷದಿಂದ 2.5 ಲಕ್ಷದವರೆಗೂ ಇನ್ಕಮ್ನ ಗಳಿಸ್ಬೋದು. ಹಾಗೆ ಒಂದು ವರ್ಷಕ್ಕೆ 20ರಿಂದ 30 ಲಕ್ಷದವರೆಗೂ ಪ್ರಾಫಿಟ್ನ ಅರ್ನ್ ಮಾಡ್ಕೋಬೋದು. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಡೀಟೇಲಾಗಿ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.